ನಾನೆಲ್ಲಿ ಶಾಶ್ವತವಾಗಿ ನಿನ್ನ ಪಾಲಿಗೆ ಹೇಡೆಯಾಗಿ ಉಳ್ಕೊಂಡ್ಬಿಡ್ತೀನೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಚಚೆ, ಏನು ಅಂತ ಮಾತಾಡ್ತಿದ್ದೀರಾ ನೀವು? ಅನ್ಯಾಯನ ಪ್ರಶ್ನೆ ಮಾಡಿದ್ದೀರಾ, ನೀವು ಹೇಗ್ರಿ ಹೇಡಿ ಆಗ್ತೀರಾ? ನನ್ನ ಗಂಡ ಧೈರ್ಯವಂತ ಅಲ್ಲದೆ ಇರ್ಬೋದು, ಆದರೆ ಹೃದಯವಂತ ಅಂತೂ ನಿಜ ರೀ. ಈ ಹೊಡೆದಾಟ ಬಡ್ದಾಟ ಎಲ್ಲ ನಮ್ಮಂಥವ್ರಿಗಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ಅಷ್ಟೆ. ಹೌದಪ್ಪ, ಇದೆಲ್ಲ ನಮಗೆ ಆಗ್ಬರೋದಿಲ್ಲ. ಮೊದಲು ಹೇಗಿದ್ವೋ ಹಾಗೆ ಇದ್ಬಿಡೋಣ. ಲೋ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಬೇಡ ಕಣೋ. ಲೋ, ನೀನು ನನ್ನ ಮಗ ಕಣೋ. ನನ್ನ ಮಗ ಯಾವತ್ತಿದ್ರು ನನಗೆ ಹೀರೋನೇ. ಥ್ಯಾಂಕ್ಸ್ ಅಪ್ಪ. ಹೌದು ರೀ, ಹೊರಗ್ನವ್ರಿಗೆ ನೀವು ಏನೋ ಆಗಿರಬಹುದು, ಆದರೆ ನಮಗೆ, ನಮ್ಮ ಮನೆಗೆ ನೀವೇ ಹೀರೋ. ಥ್ಯಾಂಕ್ಸ್ ಗಿರಿ. ಸರಿ, ಈಗ ನಿಮಗೆ ಕಾಫಿ ಕುಡೀರಿ. ಕುಡಿಯೋ. ನನ್ನ ಹತ್ರ ಒದೆ ತಿಂದು ಊರು ಬಿಟ್ಟು ಹೋಗಿರ್ತೀಯ ಅನ್ಕೊಂಡ್ರೆ ಇನ್ನೂ ಇಲ್ಲೇ ಇದೆಯಲ್ಲೋ. ಹೇ ಸ್ವಾಮಿ, ನೀವ್ಯಾಕ್ರಿ ಮನೆ ಒಳಗೆ ಬಂದ್ರೆ? ದಯವಿಟ್ಟು ಹೊರಟೋಗಿ, ಇದು ಸಂಸಾರಸ್ಥರ ಮನೆ. ದಾದ್ನಂಗೆ ಮೆರಿತಿದ್ದಲ್ಲ, ಅವಾಗ ನೆನಪಿರ್ಲಿಲ್ವಾ ಇದು ಸಂಸಾರಸ್ಥರ ಮನೆ ಅಂತ? ನೋಡು, ಹೊರಗಡೆ ಕೂತ್ಕೊಂಡು ಕುಡಿದ್ರೆ ನನಗೆ ಡಸ್ಟ್ ಅಲರ್ಜಿ ಆಗೋದಿಲ್ಲ. ಮನೇನ ನೀಟಾಗಿ ಇಟ್ಟಿದ್ದೀರಾ. ಇವತ್ತಿನ ಪಾರ್ಟಿ ನಂದಿಲ್ಲೆಯ. ಹೋಗು, ಒಂದು 1/4 kg ಕಬಾಬ್ ತಗೊಂಡು ಬಾ, ಬೇಗ ಬಾ, ಹೋಗು. ನೋಡಿ ನೋಡಿ, ನೀವು ತುಂಬ ಓವರ್ ಆಗಿ ಆಡ್ತಾ ಇದ್ದೀರಾ. ಬೆಳಗ್ಗೆ ನಾನು ಏನೋ ಮಾತಾಡದೆ ಹಾಗೆ ಹೋದೆ ಅಂತ ನೀವು ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು ಚೆನ್ನಾಗಿರಲ್ಲ. ಏನೋ ಮಾಡ್ತೀಯಾ? ಜಗಳ ಮಾಡ್ತೀಯಾ? ಹೊಡಿತೀಯಾ? ಹೊಡಿಯ ನೋಡೋಣ. ನೋಡಿ, ನೀವು ಹೀಗೆಲ್ಲ ನಮ್ಮನ್ನ ಎದುರಾಕೋಬೇಡಿ, ಸುಮ್ಮನೆ ಆಚೆ ಹೋಗಿ. ಏನು ನೀನು ಒಬ್ಬ ಗಂಡ್ಸ ಹೆಂಗಸ್ನ ಚೂ ಬಿಡ್ತೀಯಲ್ಲ? ಚೂ ನೀನ್ ಚಾನ್ ಮುಕ್ಕಿಷ್ಟ. ಗಿರಿ, ಅಪ್ಪನ ಕರ್ಕೊಂಡು ಒಳಗಡೆ ಹೋಗಿ. ಓಹೋ, ಫ್ಯಾಮಿಲಿ ಅಟ್ಯಾಚ್ಮೆಂಟಾ? ಒಂದು ಹಾಡಿದೆಯಲ್ಲ, ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ, ಅದೊಂದು ಹಾಡು ಇದ್ಬಿಟ್ಟಿದ್ರೆ ಯಜಮಾನ ಪಿಕ್ಚರ್ ನೋಡ್ದಂಗಿರೋದು. ಏನ್ ಮಕ ನೋಡ್ತಾ ಇದ್ಯಾ? ಹೋಗಿ ಎಣ್ಣೆ ತಗೊಂಬ. ನೀನೇನಮ್ಮ ಅಡಿಗೆ ಮನೆಗೆ ಹೋಗಿ 2 ಮೊಟ್ಟೆ ಹಾಕಿ ಖಾರವಾಗಿ ಆಮ್ಲೆಟ್ ಮಾಡ್ಕೊಂಬ. ನೋಡಿ ಸ್ವಾಮಿ, ನೀವು ತುಂಬ ಕೆಟ್ಟದಾಗಿ ವರ್ತಿಸ್ತಾ ಇದ್ದೀರಾ. ದಯವಿಟ್ಟು ಆಚೆ ಹೋಗಿ. ಏನು ಗಂಡಸ್ ಥರ ಮಾತಾಡೋದು ಬಿಟ್ಟು ಹೆಂಗ ಮಾತಾಡ್ತಾ ಇದೆಯಾ? ಊರಲ್ಲೆಲ್ಲ ನಿನ್ನ ಪುಕ್ಲ ಅಂತ ಆಡ್ಕತಾವ್ರೆ. ಲೇ, ನೀನು ಮನೇಲಿ ಹುಲಿ, ಬೀದಿಲಿ ಇಲ್ಲಿ. ಹೋಗ, ಬಂದ್ಬಿಟ್ಟ ದೊಡ್ಡ ಗಂಡಸ್ ಥರ. ಹೋಗ, ಎಣ್ಣೆ ತಗೊಂಬ. ಯಜಮಾನ್ರೆ, ಇವನ್ನೇನು ಗಂಡಸು ಅಂತ ಓಡಿಸಿದ್ರಾ ಇಲ್ಲ ಎಣ್ಣಾಗಿ ಹುಡ್ದ ಅಂತ ಗಂಡಸ್ ವೇಷ ಹಾಕ್ಸಿದ್ದೀರಾ? ಏಯ್, ನಾನು ಆಗ್ಲಿಂದ ನೋಡ್ತಿದ್ದೀನಿ, ಬಾಯಿ ಬಂದ ಮಾತಾಡ್ತೀಯ. ನನ್ನ ಮಗನ ಮೇಲೆ ಕೈ ಮಾಡ್ತೀಯಾನೆ ನೀನು? ಇವತ್ತು ನಿನ್ನ ಹೋಟ್ಲಿಲ್ಲ ಅಂತ ಬಿಡ್ತೇನೆ. ನನ್ನ ಮೇಲೆ ಕೈ ಮಾಡ್ತೀಯ? ಶೂಟ್ ಮಾಡ್ಬಿಡ್ತೀನಿ. ಅಪ್ಪನ ಮೇಲೆ ಕಣ್ ತೋರಿಸ್ತೀನೋ? ಬಂದ್ರಿ, ಬೇಡ ರೀ, ಬಿಟ್ಬಿಡು. ಬೇಡ ಕಣೋ, ಬಿಟ್ಬಿಡು. ಬೇಡ ರೀ. ಗಿರಿ, ಅಪ್ಪನ ಕರ್ಕೊಂಡು ಒಳಗಡೆ ಹೋಗು. ರೀ, ನನ್ ಮಾತು ಕೇಳ್ರಿ. ಹೋಗು ಅನ್ನಲ್ಲ. ಬಿಟ್ಬಿಡ ಪ್ಲೀಸ್. ಬಿಡ 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 ಪ್ಲೀಸ್. ಬಿಡ
ದೊಡ್ಡೋರು ಚಿಕ್ಕೋರು ವಯಸ್ಸಾದವರು ಗುರು ಹಿರಿಯರು ಅನ್ನೋ ಮರ್ಯಾದೆಲ್ಲ ನಿನಗೆ ವಯಸ್ಸಾದವ್ರ ಮೇಲೆ ಗನ್ ತೋರಿಸ್ತ್ಯಾ? ಕೂಗಾಡೋನು ಕಿರ್ಚಾಡೋನು ಒಡೆದಾಡೋನು ರೌಡಿ ಸುಮ್ಮನೆ ಇರೋನು ಹೇಳಿ ಅಂತ ನಿನ್ನ ತಲೆಯಲ್ಲಿದ್ರೆ ಆ ಕಲ್ಪನೆನ ಇವತ್ತೇ ಕಿತ್ತು ಬಿಸಾಕು. ಒಂದು ಕ್ಷಣ, ಒಂದೇ ಒಂದು ಕ್ಷಣ ಮನೆ ಹೆಂಡತಿ ಮಕ್ಕಳು ಅವರ ಭವಿಷ್ಯ ಅನ್ನೋ ಯೋಚನೆನ ಬಿಟ್ಟು ನಿಂತ ಅಂದ್ರೆ ರೌಡಿಸಮ್ ಅಲ್ಲಿ ನಾನು ನಿಮ್ಮಪ್ಪ. ನಮಗೇನು ಕೋಪ ಬರಲ್ಲ ಅನ್ಕೊಂಡಿದ್ದೇನೋ? ಬಸಣ್ಣ ಏನು ಮರೆಯ ಶಿವದವರು ಹಿಂಗೆ ಆ್ಯಕ್ಷನ್ ಹೀರೋ ಹಂಗೆ ಫೈಟ್ ಮಾಡತ್ತಾರ. ಲೇ ತಮ್ಮ, ನನಗೂ ಅದ ಗೊತ್ತಾಗವಲ್ತು. ಇದೇನು ಕನಸು ನನಸು ಒಂದೂ ಅರ್ಥ ಆಗವಲ್ತಾರೆ. ಇರು ನಿಮಗೆಲ್ಲ ನಿಮ್ಮ ಜಾಗಕ್ಕೆ ಯಾವನೋ ಒಬ್ಬ ಬಂದ ನಿಮ್ಮ ಏರಿಯಾದಲ್ಲಿ ನಿಮಗಿಂತ ಹೆಚ್ಚಾಗಿ ಬೆಳೀತಾ ಇದ್ದಾನೆ, ನಿಮ್ಮ ಮಾತಲ್ಲಿ ಏನು ನಡೀತಾ ಇಲ್ಲ ಅಂದ ಕೋಪ ಬರ್ತೇನೋ. ಆದರೆ ನಮ್ಗೆ ಹಾಗಲ್ಲ. ಇದ್ದಕ್ಕಿದ್ದಾಗೆ ಓನರು 500 ರೂಪಾಯಿ ಬಾಡಿಗೆ ಜಾಸ್ತಿ ಮಾಡಿದ್ರೆ ಕೋಪ ಬರುತ್ತೆ. ರಾತ್ರಿ ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಕೋಪ ಬರುತ್ತೆ. ತಿನ್ನೋ 2 ಇಡ್ಲಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಕೋಪ ಬರುತ್ತೆ. ಸಂಬಳ ಲೇಟಾಗಿ ಬಂದರೂ ಕೋಪ ಬರುತ್ತೆ, ಬೇಗ ಖರ್ಚಾದ್ರೂ ಕೋಪ ಬರುತ್ತೆ. ಆದರೆ ಪ್ರತಿದಿನ ಪ್ರತಿ ಕ್ಷಣ ಬರ್ತಾ ಇರೋ ಕೋಪನ ಅದ್ಮಿಟ್ಕೊಂಡು ಇಲ್ಲಿರೋದು ಹಾರ್ಟ್ ಅಲ್ಲ, ಜ್ವಾಲಾಮುಖಿ. ನಮ್ಮಂತವ್ರ ತಂಟೆಗೆ ಬಂದ್ರೆ ಆ ಜ್ವಾಲಾಮುಖಿ ಸಿಡಿದು ಬಿಡುತ್ತೆ. ಹುಷಾರ್! ನಿನ್ನಂತವನ್ಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ. ನಮ್ಮಪ್ಪನ ಮೇಲೆ ನಮ್ಮಪ್ಪನಿಗೆ ಗನ್ ತೋರಿಸ್ತಾ ನೀನು. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಸಾಯಿಸ್ಬಿಡ್ತೀನಿ ನೀನು ಇವತ್ತು. ಅಣ್ಣ ಬಿಟ್ಬಿಡಿ ಅಣ್ಣ, ಇನ್ಮೇಲಿಂದ ನಿಮ್ಮ ಏರಿಯಾ ಕಡೆ ಅಲ್ಲ ನಿಮ್ಮ ಊರ್ ಕಡೆನೂ ಬರೋದಿಲ್ಲ ಅಣ್ಣ. ಬಿಟ್ಬಿಡೋಣ, ಎಲ್ಲಾದ್ರೂ ಹೋಗಿ ಬದುಕೋತೀನಿ ಅಣ್ಣ, ಜೀವನ ಮಾಡ್ಕೋತೀನಿ. ಬಿಟ್ಬಿಡೋಣ ಅಣ್ಣ 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 ಬಿಟ್ಬಿಡೋಣ. ಶಿವದಾದಾಕ್ಕೆ ಶಿವದಾದಾಕ್ಕೆ ಜೈ ಅಂತೆ ಜೈ. ನೀವು ಈ ತರ ಬಿಟ್ಟು ಬಿಲ್ಡಪ್ ಕೊಟ್ಟುನೆ ಏರಿಯಾಗೊಬ್ಬೊಬ್ರು ಇಂಥ ಡಬ್ಬ ನನ್ನ ಮಕ್ಕಳು ಹುಡ್ಕೋತಾ ಇರೋದು. ಮೊದಲು ನೀವು ಬದಲಾಗಬೇಕು ನೋಡಿ. ಪರಿಚಯ ಇಲ್ಲದೆ ಇರೋನ್ಗೂ ನಮಸ್ಕಾರ ಹಾಕಿ, ಆದ್ರೆ ಯೋಗ್ಯತೆ ಇಲ್ಲದೆ ಇರೋನ್ಗೆ ಜೈಕಾರ ಹಾಕ್ಬೇಡಿ. ಜೈಕಾರ ಹಾಕ್ಬೇಕು ಅಂದ್ರೆ ಭಾರತಾಂಬೆಗೆ ಜೈ ಅನ್ನಿ, ಕನ್ನಡಾಂಬೆಗೆ ಜೈ ಅನ್ನಿ, ಕನ್ನಡ ಸಾಹಿತಿಗಳಿಗೆ ಜೈ ಅನ್ನಿ, ಸಮಾಜ ಸೇವಕರಿಗೆ, ರೈತರಿಗೆ, ಸೈನಿಕರಿಗೆ ಜೈ ಅನ್ನಿ. ಅದು ಬಿಟ್ಟು ಇಂಥ ಕಚಡ ನನ್ನ ಮಕ್ಕಳಿಗಲ್ಲ. ಸಾರಿ ಶಿವಣ್ಣ, ಹೆದರಿಕೆಯಿಂದ ಅಂತಲ್ಲ, ಆದರೆ ನಮ್ಮನ್ನೊಬ್ಬರು ಕಾಪಾಡಲಿಕ್ಕೆ ಬರ್ತಾರೆ ಅಂತೇಳಿ ಆಗುವಾಗ ಅವರ ಸೈಡ್ ಹೋಗೋದು ಸಹಜ ಅಲ್ಲ ಶಿವಣ್ಣ. ನಮ್ಮನ್ನು ತಪ್ಪು ತಿಳಿಬೇಡಿ ಮಾರ್ರೆ. ಶಿವಪ್ಪಣ್ಣರ ನಮ್ಮೆಲ್ಲರಿಂದನೂ ತಪ್ಪಾಗೈತ್ರಿ, ಮನ್ಸಿಗೆ ಹಚ್ಕೋಬೇಡ್ರಿ, ಕ್ಷಮಿಸ್ಬಿಡ್ರಲ್ಲ. ಶಿವಪ್ಪನರ ನಾವೆಲ್ಲರಿಗೂ ಹೆದರ್ಕೊಂಡು ಜೈಕಾರ ಹಾಕಕತ್ತಿಲ್ರಿ. ನಮ್ಮ ಏರಿಯಾದಾಗ ನಮ್ಮೆಲ್ಲರೂ ಕಾಯಕ ಒಬ್ರು ನಾಯಕರು ಅದಾರಂತಾರೆ. ಏ ಸ್ವಾಮಿ, ನಮ್ಮ ಕಾಯಕನ ನಾವು ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಯಾವ ನಾಯಕನ ಅವಶ್ಯಕತೆನೂ ಇಲ್ಲ. ನಮ್ಮೆಲ್ಲರಿಗೂ ಇರೋನು ಒಬ್ಬನೇ ನಾಯಕ, ಅವನು ನಮ್ಮನ್ನು ಕಾಪಾಡಿದ್ರೆ ಸಾಕು. ಹೋಗಿ ಕೆಲಸ ನೋಡ್ಕೊಳ್ಳಿ. ಜೈ. ಶಿವಪ್ರಸಾದ್, ಭಗವಂತ ಪರವಾಗಿಲ್ವೇ? ನನ್ನ ಸ್ನೇಹಿತನಿಗೆ ತುಂಬಾ ಧೈರ್ಯ ಬಂದ್ಬಿಟ್ಟಿದೆ. ನನಗೂ ಗೊತ್ತಿಲ್ಲ ಭಗವಂತ, ಅವನು ಅಪ್ಪನ ಗನ್ ತೋರಿಸಿದ್ನಲ್ಲ, ನಂಗೆ ಸಿಕ್ಕಾಪಡ್ಕೊ ಬಂದ್ಬಿಡ್ತು. ನಾನು ಮನುಷ್ಯನೇ ಆಗಿರಲಿಲ್ಲ. ಮನುಷ್ಯ ಆಗದೆ ಇರುವಂತ ಸಂದರ್ಭ ಯಾವುದು ಗೊತ್ತಾ ಶಿವಪ್ರಸಾದ್? ಕೋಪ ಬಂದಾಗ ನಿನ್ನ ಅಂಗಾಂಗಗಳು ನಿನ್ನ ಮಾತು ಕೇಳಲ್ಲ. ನಿನ್ನ ಇಂದ್ರಿಯಗಳು ಸ್ವತಂತ್ರವಾಗಿ ಅವುಗಳಿಗೆ ಬೇಕಾದನ್ನ ಮಾಡ್ತಾ ಇರುತ್ತೆ. ಆಗ ನೀನು ಮನುಷ್ಯನಾಗೇ ಇರಲ್ಲ. ಹೌದು ಭಗವಂತ, ಕೋಪ ಬಂದ್ರೆ ಮನುಷ್ಯ ಮೃಗ ಆಗ್ಬಿಡ್ತಾನೆ. ತಪ್ಪು ಶಿವಪ್ರಸಾದ್. ಪ್ರಾಣಿಗಳಿಗಿಂತ ಶಿಸ್ತಿನಿಂದ ಬದುಕೋದಿಕ್ಕೆ ನಿಮ್ಮಂತ ಮನುಷ್ಯರಿಂದ ಸಾಧ್ಯನಾ? ಜೀವನನ ಹೇಗೆ ಪಾಲಿಸ್ಬೇಕು ಅನ್ನೋದನ್ನ ನೀವು ಪ್ರಾಣಿಗಳಿಂದ ಕಲ್ತ್ಕೋಬೇಕು. ಪದೇ ಮೃಗಗಳಿಗೆ ಅವಮಾನ ಮಾಡೋದನ್ನ ನಿಲ್ಲಿಸಿ. ಸಾರಿ ಭಗವಂತ, ಬಾಯಿ ತಪ್ಪಿ ಹೇಳ್ಬಿಟ್ಟೆ. ಭಗವಂತ, ನೀನು ಅವತ್ತು ವಿನಾಶ ಅಂತ ಹೇಳ್ದಾಗಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಆ ವಿನಾಶ ಇಷ್ಟೆಲ್ಲ ಆಗಿ ಇಲ್ಲಿವರೆಗೂ ಬಂದು ನಿಲ್ತು. ಬರೋ ಹೆಸರು ಅಪವಿತ್ರವಾಗಿದ್ದರೆ, ಶ್ರಮ ಇಲ್ಲದೆ ಹೆಸರು ಬಂದರೆ ಅದು ನಮ್ಮನ್ನು ನಾಶ ಮಾಡುತ್ತೆ ಅಂತ ನೀನು ಹೇಳಿದ್ದೆ.
ಅದು 100% ನಿಜ. ಅದು ನನಗೆ ಇವಾಗ ಅರ್ಥ ಆಯ್ತು. ಬರೀ ಅರ್ಥ ಆದ್ರೆ ಸಾಲದು ಶಿವಪ್ರಸಾದ್. ಮೊದಲು ಅದನ್ನ ಮನನ ಮಾಡ್ಕೋಬೇಕು, ಇನ್ನೊಬ್ಬರಿಗೆ ಹಂಚಬೇಕು. ಮನುಷ್ಯರಿಗೆ 2 ಹೆಸರು. ಒಂದು ಇಟ್ಟ ಹೆಸರು, ಅದು ತಂದೆ ತಾಯಿ ನಿಮಗೆ ಕೊಡುವಂಥದ್ದು. ಇನ್ನೊಂದು ನೀವು ಸಂಪಾದಿಸಿರೋದು, ಅದು ನಿಮ್ಮ ವ್ಯಕ್ತಿತ್ವದಿಂದ ನಿಮಗೆ ಬರುವಂಥದ್ದು. ಅರ್ಥ ಆಗಲಿಲ್ಲ ಭಗವಂತ. ನಿನಗೆ ಇಟ್ಟ ಹೆಸರು ಶಿವಪ್ರಸಾದ್, ಆದರೆ ಹೊರ ಜಗತ್ತಲ್ಲಿ ನಿನಗೆ ಯಾವ ಹೆಸರಿದೆ? ಹೊರ ಜಗತ್ತಲ್ಲಿ ಜನ ನಿನ್ನ ಬಗ್ಗೆ ಏನು ಮಾತಾಡ್ತಾರೆ, ಅದು ನೀನು ಸಂಪಾದಿಸಿರೋ ಹೆಸರು ಶಿವಪ್ರಸಾದ್. ಶಿವಪ್ರಸಾದ್ ಒಬ್ಬ ಪ್ರಾಮಾಣಿಕ ಕೆಲಸಗಾರ. ಇದು ನಿನ್ನ ಕಚೇರಿಯಲ್ಲಿ ನಿನಗೆ ಸಿಕ್ಕಿರುವಂಥದ್ದು. ಶಿವಪ್ರಸಾದ್ ಒಬ್ಬ ಉತ್ತಮ ಸ್ನೇಹಿತ. ಇದು ನಿನ್ನ ಸ್ನೇಹಿತರು ನಿನಗೆ ಕೊಟ್ಟಿರುವಂಥದ್ದು. ಶಿವಪ್ರಸಾದ್ ಒಬ್ಬ ಉತ್ತಮ ಪ್ರಜೆ. ಇದು ಸಮಾಜದಲ್ಲಿ ನೀನು ವ್ಯವಹರಿಸೋ ರೀತಿ ನೋಡಿ, ನಿನ್ನ ಒಳ್ಳೆತನ ನೋಡಿ ನಿನಗೆ ಬಂದಿರುವಂಥದ್ದು ಶಿವಪ್ರಸಾದ್. ಇದ್ರ ಹಿಂದೆ ನಿನ್ನ ಎಷ್ಟೋ ವರ್ಷದ ಶ್ರಮ ಇದೆ, ನಿನ್ನ ಒಳ್ಳೆತನ ಇದೆ. ಆದ್ರೆ ಶಿವುದಾದ ಅನ್ನೋ ಹೆಸರು ಬರೋದಕ್ಕೆ ಕ್ಷಣ ಮಾತ್ರ ಸಾಕಾಯ್ತು. ಇದರಲ್ಲಿ ನಿನ್ನ ಶ್ರಮ ಶೂನ್ಯ. ಅದಕ್ಕೆ ಅದು ನಿನ್ನನ್ನು ಶೂನ್ಯಕ್ಕೆ ತರೋ ಹಂತದಲ್ಲಿತ್ತು. ಹೌದು ಭಗವಂತ, ನನಗೀಗ ಅದು ಅರ್ಥ ಆಯ್ತು. ಶಿವಪ್ರಸಾದ್, ಅಕ್ಕಿ ಜೊತೆ ಕಡಲೆಬೇಳೆ ಸೇರಿದ್ರೆ ಏನಾಗುತ್ತೆ? ಪಾಯಸ. ಅಕ್ಕಿ ಜೊತೆ ಹೆಸರುಬೇಳೆ ಸೇರಿದ್ರೆ ಹುಗ್ಗಿ. ಅಕ್ಕಿ ಜೊತೆ ಉದ್ದಿನ ಬೇಳೆ ಸೇರಿದ್ರೆ ದೋಸೆ, ಇಡ್ಲಿ. ಹಾಗೆ ಅಕ್ಕಿ ಜೊತೆ ತೊಗರಿಬೇಳೆ ಸೇರಿದ್ರೆ ಬಿಸಿಬೇಳೆ ಬಾತ್. ಹಾಗೆ ಅಕ್ಕಿ ಜೊತೆ ಅರಶಿನ ಕುಂಕುಮ ಸೇರಿದ್ರೆ ಅಕ್ಷತೆ. ಅಕ್ಕಿ ಜೊತೆ ಎಳ್ಳು ಸೇರಿದ್ರೆ ಪಿಂಡ. ಅಷ್ಟೇ ಶಿವಪ್ರಸಾದ್. ಇಲ್ಲಿ ನೀನು ಅಕ್ಕಿ ಇದ್ದ ಹಾಗೆ. ನೀನು ಯಾರ ಜೊತೆ ಜೋಡಿ ಆಗ್ತೀಯ ಅನ್ನೋದ್ರ ಮೇಲೆ ನಿನ್ನ ಹೆಸರು ನಿಂತಿದೆ. ಇದರ ತಾತ್ಪರ್ಯ ಇಷ್ಟೇ. ಮೊದಲು ನೀವು ನಿಶ್ಚಯಿಸಿ, ನಂತರ ಯಾರ ಜೊತೆ ಸೇರಬೇಕು ಅನ್ನೋದನ್ನ ನಿರ್ಧರಿಸಿ ಹೆಸರನ್ನ ಸಂಪಾದಿಸಿ ಪಡ್ಕೋಬೇಡಿ. ಅಸ್ಪೃಶ್ಯ ಬಾಲಕನೊಬ್ಬ ದೇವಾಲಯಕ್ಕೆ ನುಗ್ಗಿದನೆಂದು ಅವನನ್ನು ಥಳಿಸಿ ಅವನ ತಂದೆ ತಾಯಿಗಳಿಗೆ ದಂಡ ವಿಧಿಸಿದ್ದಾರೆ. ಛೇ 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 ಛೇ, ಇಂಥ ಕಾಲದಲ್ಲೂ ಇಂಥ ಮೌಢ್ಯ ಆಚರಣೆನಪ್ಪ. ಓದ್ತಾ ಇರೋ ನಿನಗೆ ಇಷ್ಟು ನೋವಾಗ್ತಾ ಇದೆ. ಪಾಪ ಒಡಿಸ್ಕೊಂಡ ಆ ಹುಡುಗನಿಗೆ ದೇಹಕ್ಕೆ ಎಷ್ಟು ನೋವಾಗಿರಲ್ಲ, ಮನಸ್ಸಿಗೆ ಎಷ್ಟು ನೋವಾಗಿರಲ್ಲ. ಹೌದಪ್ಪ, ಹೌದು ಕಣಯ್ಯ. ಈ ಜಗತ್ತಿನ ಜೀವರಾಶಿಗಳೆಲ್ಲ ಆ ಪಂಚಭೂತಗಳಿಂದಲೇ ಉಸಿರಾಡ್ತಾ ಇರೋದು. ಆ ಪಂಚಭೂತಗಳ ದೃಷ್ಟಿಯಲ್ಲಿ ಮನುಷ್ಯರು ನಾವೆಲ್ಲ ಒಂದೇ. ಆದರೆ ಮನುಷ್ಯ ಮಾತ್ರ ಇವನು ಸ್ಪೃಶ್ಯ ಅಸ್ಪೃಶ್ಯ ಅನ್ನೋ ಕತ್ಲೆಯಲ್ಲಿ ಮುಳುಗೋಗಿದ್ದಾನೆ. ಅಲ್ಲ, ಎಲ್ಲರೂ ಒಂದೇ ಅಲ್ವಾ? ಈ ತಾತ್ಸಾರ, ತಾರತಮ್ಯ ಇದೆಲ್ಲ ಯಾಕೆ? ಅದರಿಂದ ಏನ್ ಸಿಗುತ್ತೆ ಅಂತ. ಯಾವನೋ ಒಬ್ಬ ಜಾತಿ ಅಂತ ಸೃಷ್ಟಿ ಮಾಡ್ದ, ಅದನ್ನ ಅವತ್ತಿಂದ ಇವತ್ತರೆಗೂ ಎಲ್ಲರೂ ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ. ಈ ಮೈಲಿಗೆ ಅಂತ ಯಾರು ಹೇಳ್ತಾರೋ ಅವ್ರ ನಾಲಿಗೆಯಲ್ಲಿದೆ ಮೈಲಿಗೆ. ಮೈಲಿಗೆ ಅಂತ ಯಾರು ಅನ್ಕೊಳ್ತಾರೋ ಅವ್ರ ಮನ್ಸಲ್ಲಿದೆ ಮೈಲಿಗೆ. ದೇಶದ ನಡುವೆ ಗಡಿ ಇರಲಿ, ಆದ್ರೆ ಈ ಗಡಿ ಅನ್ನೋದು ಮನುಷ್ಯನ ನಡುವೆ ಇರ್ಕೂಡ್ದು. ಅಲ್ಲ, ಮಕ್ಕಳನ್ನ ದೇವ್ರ ಸಮಾನ ಅಂತೀವಿ. ಅಂಥ ಮಕ್ಕಳು ಪಾಪ ದೇವಸ್ಥಾನಕ್ಕೆ ಹೋದ್ರೆ ಅನ್ಯ ಜಾತಿಯವನು ಅಂತ ದಂಡ ಹಾಕ್ತಾರೆ. ಈ ಮೌಢ್ಯಗಳು ಆಚರಿಸ್ಕೊಂಡು ಜನಗಳನ್ನ ದೂರ ಇಡೋರ್ನ ಕಂಡ್ರೆ ನನಗಂತೂ ಎಲ್ಲ ಹುರಿದೋಗುತ್ತೆ.
ಏನಪ್ಪ? ಏನು ಅಸ್ಪೃಶ್ಯತೆ ಬಗ್ಗೆ ಪೇಪರಲ್ಲಿ ಓದಿದ್ದು ಭಾಷಣ ಬಿಗ್ದಿದ್ದು ನಮ್ಮನೇಲೇ ನಡೀತಾ ಇದೆಯಲ್ಲ. ಏಯ್, ಗಿರಿಜನ ನೋಡ್ಕೊಂಡು ಮಾತಾಡ್ತಿದ್ಯಾ ನೀನು? ಅದೇ ಬೇರೆ ಕಣೋ, ಇದೇ ಬೇರೆ. ಅದು ಹೆಂಗೆ ಬೇರೆ ಬೇರೆ ಆಗುತ್ತೆ? ಅಲ್ಲ, ಅದು ಯಾವುದೋ ದೇವಸ್ಥಾನದಲ್ಲಿ ನಡೆದ ವಿಚಾರ ಪೇಪರಲ್ಲಿ ಓದಿದ್ದಕ್ಕೆ ನಿನ್ನ ಮನಸ್ಸು ಇಷ್ಟೊಂದು ನೋಯ್ತು. ಪ್ರತಿ ತಿಂಗಳು 3 ದಿವಸ ಈ ಥರ ಹೊರಗೆ ಕೂತ್ಕೋಬೇಕು. ಪಾಪ ಅವಳ ಮನಸ್ಸಿಗೆ ಎಷ್ಟು ನೋವಾಗಲ್ಲ. ಏಯ್, ಇದು ನಮ್ಮ ಹಿರಿಯರಿಂದ ಬಂದ ಆಚರಣೆ ಕಣೋ, ಅದ್ರ ಬಗ್ಗೆ ಚರ್ಚೆ ಮಾಡಬೇಡ. ಹೋಗಿ ಒಂದು ಲೋಟ ಟೀ ತಂದು ಕೊಡು. ಹಾಂ, ಬೆಳಗ್ಗೆಯಿಂದ 2 ಸರಿ ಕೊಟ್ಟಿದ್ದೀನಿ ಟೀ ಮಾಡಿಬಿಟ್ಟು ಫ್ಲಾಸ್ಕಲ್ಲಿ ಇಟ್ಟಿದ್ದೀನಿ. ಬೇಕಾದಲ್ಲಿ ಬಗ್ಸ್ಕೊಂಡು ಕುಡಿ. ಅದಕ್ಕೆ ಯಾಕೆ ಅಷ್ಟೊಂದು ರೇಗ್ತೀಯ ನೀನು? ನಾನೇ ಟೀ ತಗೊಂಡು ಕುಡಿತೀನಿ. ಅಯ್ಯೋಕ್ಕಿಂತ ರೀ ಹತ್ರ ಬರಕ್ಕೆ ಹೋಗ್ಬೇಡ್ರಿ. ನೀನೊಳ್ಳೆ ಯಾಕೆ ಗಿರಿ ಹೀಗೆ ಮಾಡ್ತೀಯ ನೀನು? ಅಲ್ಲ ಪಾಪ ಇಂಥ ಪರಿಸ್ಥಿತಿಲಿ ನಿನ್ನ ಜೊತೆಲಿದ್ದು ನಿನಗೆ ನ್ಯಾಯ ಕೊಡ್ಸೋಕೆ ಆಗ್ತಿಲ್ವಲ್ಲ ಅಂತ ನಂಗೆ ತುಂಬ ಸಂಕಟ ಆಗ್ತಾ ಇದೆ ಗಿರಿ. ರೀ, ನನಗೆ ಅನ್ಯಾಯ ಆದ್ರೆ ತಾನೇ ನೀವು ನ್ಯಾಯ ಕೊಡ್ಸೋದು. ನನಗೆ ಯಾವ ತೊಂದರೆನೂ ಇಲ್ಲ. ಅದು ಅಲ್ಲದೆ ನಾನೊಬ್ಳೆ ಅಲ್ಲ, ಈಗಲೂ ಎಷ್ಟೋ ಜನ ಹೆಣ್ಮಕ್ಳು ಇದನ್ನ ಪಾಲಿಸ್ತಾನೆ ಇದ್ದಾರೆ. 3 ದಿನ ನನ್ನ ಆರಾಮಾಗಿ ಕೂರಿಸಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಮ್ಮನ್ನೆಲ್ಲ ನೀವು ನೋಡ್ಕೋತಿರಲ್ಲ, ನಿಮ್ಮಂಥ ಗಂಡ ಎಲ್ಲ ಹೆಂಡ್ತಿರ್ಗೂ ಸಿಗಲ್ಲ ರೀ. ಎಷ್ಟೋ ಜನ ಗಂಡಂದ್ರು ಹೆಂಡ್ತಿರ್ಗೆ ಮುಟ್ಟಾದಾಗ ಅವ್ರಿಗೆ ಎಷ್ಟು ನೋವಾಗ್ತಿರುತ್ತೆ, ಎಷ್ಟು ಸಂಕಟ ಆಗ್ತಿರುತ್ತೆ ಅನ್ನೋ ಒಂದು ಸಣ್ಣ ಯೋಚನೆನೂ ಮಾಡಲ್ಲ. ಅಂಥದ್ರಲ್ಲಿ ನೀವು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಾ. ನಿಮ್ಮಂಥ ಗಂಡನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಸರಿ, ಆಫೀಸಿಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ನೀರು ಸಾಕಾ? ಏನು ಸ್ವಲ್ಪ ತಂದ್ಕೊಡ್ಲಾ? ಸಾಕು ರೀ. ಇಡೀ ದಿವಸಕ್ಕೆ ಇಷ್ಟೆಲ್ಲ ಸಾಕಾಗುತ್ತೆ? ಅಯ್ಯೋ, ನನಗೆ ಬೇಕು ಅಂದರೆ ಮಾವನ ಹತ್ರ ಕೇಳಿ ಇಸ್ಕೊಂತೀನಿ ಬಿಡಿ. ಸರಿ ಆಯಿತು, ಏನಾದರೂ ಬೇಕಾದರೆ ಫೋನ್ ಮಾಡು. ಹುಷಾರು. ನೀವು ಹುಷಾರು. ಇವತ್ತು ಆಗೋಗ್ಬಿಡುತ್ತೆ ಸರ್. ಎಲ್ಲ ಎಂಪ್ಲಾಯ್ಸ್ಗೂ ಒಂದು ಎಕ್ಸ್ಟ್ರಾ ಕೆಲಸ ಕೊಟ್ಬಿಟ್ರೆ ಮುಗಿಸ್ಬಿಡೋಣ. ಹಂಗೆ ಮಾಡ್ರಿ ಅಂದ್ರೆ ಬರೋಬ್ಬರ ಆಕೈತಿ. ಎಲ್ಲೇ ಮಾರ್ಗಿ ಶಿವಪ್ರಸಾದ್ ಕಾಣವಲ್ರು, ಎಲ್ಲಿ ಹೋಗ್ಯಾರ್ರಿ ಅವರು? ಸರ್, ಈ ಶಿವು ಯಾವಾಗ್ಲೂ ಹಿಂಗೆ ಸರ್, ಬೆಳಿಗ್ಗೆ ಆಫೀಸ್ಗೆ ಲೇಟ್ ಆಗ್ಬಿಡ್ತಾನೆ, ಸಂಜೆ ಬೇಗ ಹೋಗ್ಬಿಡ್ತಾನೆ ಸರ್. ಏನ್ರಿ ಇದು? ಶಿವಪ್ರಸಾದ್ ಹಾಗೇನೆ ಸರ್. ಇಡಿಯಟ್ಗೆ ನಾನು ಬುದ್ಧಿ ಕಲ್ತೀನಿ. ಯು ಡೋಂಟ್ ವರಿ. ಏ ಬಾಬಾ, ಏನ್ ಮುಖ ನೋಡ್ತಿದ್ಯಾ? ಫೋನ್ ಮಾಡ. ಅಯ್ಯೋ, ಯಾರು ಇರಲ್ಲ, ಮ್ಯಾನೇಜ್ ಮಾಡೋಣ ಅನ್ಕೊಂಡ್ರೆ ಮ್ಯಾನೇಜರ್ ಜೊತೆ ಚಿಕ್ಕ ಬಾಸು ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಎಷ್ಟೊತ್ತಿಗೆ ಆಫೀಸ್ ಬರದ? ಅದು ಸಾರಿ ಸರ್, ಲೇಟ್ ಆಗೋಯ್ತು. ಫ್ಯಾಮಿಲಿ ಪ್ರಾಬ್ಲಮ್. ಓ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಯಾವ ಫ್ಯಾಮಿಲಿ ಮಾಡ್ಕೊಂಡೆ? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ನಮಗೇನು ಫ್ಯಾಮಿಲಿ ಇಲ್ವಾ? ಸಮಾಧಾನ ಮಾಡ್ಕೊಡ್ರಿ. ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಅಂತಾನ. ಇವತ್ತೊಂದು ದಿವ್ಸ ಬಿಡ್ರಿ, ಹೋಗ್ಲಿ ಆ ಕಡೆ. ಗುಡ್ ಮಾರ್ನಿಂಗ್ ಸರ್. ಓ ಮಾರ್ಗಿ, ಪ್ಲೀಸ್ ಕಮ್. ಏನ್ ಸರ್ ಇದು ಅನ್ಯಾಯ? ಗಂಡಸ್ರಿಗೆ ಆದ್ರೆ ಬೈತೀರಾ, ಹೆಂಗಸ್ರಿಗೆ ಬೈಯೋದೇ ಇಲ್ಲ? ಶಿವಪ್ಗಳಿಗಾದ್ರೂ ಮನೆಗಳಲ್ಲಿ ಹೆಂಡತಿಗಳು ಮಕ್ಳುಗಳು ಕೆಲಸ ಇರ್ತಾವಪ್ಪ. ಆದರೆ ಮಾರ್ಗಿಗಳಕ ಏನೂ ಇಲ್ಲ. ಆದ್ರೂ ಶಿವಪ್ಪನ ಬಯಸ್ಕೋಬೇಕು. ಏನ್ರಿಪ್ಪ ಇದು? ನಿಮ್ಮ ಎಂಪ್ಲಾಯ್ಸ್ ನಮ್ಗೆ ಹೇಳಂಗಾತಲ್ಲ ಬುದ್ಧಿನ. ಲಿಂಗ ತಾರತಮ್ಯ ಅಂತ ಪ್ರತಿಭಟನೆ ಮಾಡಿಬಿಟ್ರೆ ಕಷ್ಟ. ಹಂಗೆ ಒಂದು ಸ್ವಲ್ಪ ಬೈದಿ ಸರ್. ಏನವಾ ಮಾರ್ಗಿ, ಇದನ್ನ ಆಫೀಸ್ ಅನ್ಕೊಂಡೇನು ಥಿಯೇಟರ್ ಅನ್ಕೊಂಡೆ? ಮನಸ್ಸು ಬಂದಾಗ ಬರ್ಲಿಕ್ಕೆ, ಕರೆಕ್ಟ್ ಟೈಮಿಗೆ ಬರ್ಲಿಕ್ಕೆ ಗೊತ್ತಾಗಲ್ಲ ನಿನಗೆ? ಸಾರಿ ಸರ್, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್. ಏನಮ್ಮ, ಶಿವ ನೋಡಿದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಅಂತಾನೆ, ನೀನ್ ನೋಡಿದ್ರೆ ಪರ್ಸನಲ್ ಪ್ರಾಬ್ಲಮ್ ಅಂತೀಯಾ? ಇಬ್ರಿಗೂ ಆಫೀಸ್ನಲ್ಲಿ ಸೀರಿಯಸ್ನೆಸ್ ಇಲ್ಲ ನೋಡಿ. ನಾಳೆಯಿಂದ ಇಬ್ರು ಕರೆಕ್ಟಾಗಿ ಆಫೀಸ್ ಟೈಮಿಗೆ ಬರ್ಬೇಕು. ಇಲ್ಲ ಅಂದ್ರೆ ವಿವೇಕ್ ಸರ್ ಇಬ್ರಿಗೂ ಕ್ಲಾಸ್ ತಗೋತಾರೆ. ಓ ಸರ್, ನೀವು ಟ್ಯೂಷನ್ ಬೇರೆ ಮಾಡ್ತೀರಾ? ಯಾವ ಸಬ್ಜೆಕ್ಟ್ ಸರ್? ಶಟಪ್ ಆಯ್ಸಿ, ಮರ್ಯಾದಿಂದ ಕೆಲಸ ನೋಡ್ಕೊಡ್ರಿ. ಬರ್ರಿ. ಮಾರ್ಗಿ ಮೇಡಮ್ ಫಸ್ಟ್ ಟೈಮ್ ಬಯಸ್ಕೊಂಡ್ರಿ ಪಾಪ. ಬಾಸ್ಕಿ, ಪ್ಲೀಸ್ ಡೋಂಟ್ ಇರಿಟೇಟ್ ಮೀ. ಇನ್ 2 ದಿನ ನನ್ನ ಹತ್ರ ತಮಾಷೆ ಮಾಡ್ತಾ ಇದ್ರೆ ನಿಮ್ಗೆ ಒಳ್ಳೇದು. ಪಾಪ, ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇರುತ್ತೋ ಏನೋ.